ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ನ ಶೂಟ್ ಮಾಡತ್ತೀನಿ ಅಂತಲೇ ಹೇಳ್ಬೋದು. ಬಿಕಾಸ್ 1 ವೀಕ್ ಆಯ್ತು ನಾನು ಯಾವುದೂ ವ್ಲಾಗ್ಸ್ನ ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ಒಂದು ಸ್ವಲ್ಪ ಭಾಳ ಬ್ಯುಸಿ ಶೆಡ್ಯೂಲ್ ಒಳಗಿದ್ದೆ. ಈಗಾದರೂ ಬ್ಯುಸಿ ಶೆಡ್ಯೂಲ್ ಐತಿ, ಬಟ್ ಬೇಡ, ಭಾಳ ಟೈಮ್ ಮಾಡ್ಕೋದು ಬೇಡ ಅಂತ ಇವಾಗ ನಾನು ಶೂಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡೋಕ್ಕಿದ್ದೀನಿ. ಇವತ್ತು ಮಾಡ್ತೀನೋ ನಾಳೆ ಮಾಡ್ತೀನೋ ಅಂತ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ನಾನು ನಿಮಗೆ ಇವತ್ತು ಸಂಡೇ ರೂಟೀನ್ನ ನಿಮ್ಮ ಜೊತೆನ ಶೇರ್ ಮಾಡ್ಕೊಂಡಿನಿ. ನಿಮಗೆ ಕೂಡ ಯೂಸ್ಫುಲ್ ಐತೆ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಇವಾಗ 4 o'clock ಆಗೈತ್ರಿ. ಎಲ್ಲ ಕ್ಲೀನಿಂಗ್ ಮುಗಿಸಿ, ಬಿಕಾಸ್ ಒಂದು ಸ್ವಲ್ಪ ನಾವು ಊರಿಗೆ ಹೊಂಟೀವಿ. ಹಾಗಾಗಿ ಎಲ್ಲ ಕ್ಲೀನಿಂಗ್ ಆರ್ಗನೈಸ್ ಎಲ್ಲ ಮಾಡಿ ಸ್ನಾನ ಮಾಡಿ ಇವಾಗ ನಾನು ನಿಮ್ಗೆ ಇಂಟ್ರೋ ಕೊಡೋಕ್ಕಂತ ಸಿಗಾತೀನಿ. ಸೊ ನಾನು ಒಂದು ಸ್ವಲ್ಪ ಯೂಸ್ಫುಲ್ ಆಗಿ ನಿಮಗೇನಾದರೂ ಯೂಸ್ಫುಲ್ ಆಗ್ತದಂತ ಈ ವಿಡಿಯೋನ ಶೂಟ್ ಮಾಡ್ಕೊಂಡಿನಿ. ಸೊ ಹಾಗಾಗಿ ವಿಡಿಯೋ ಲಾಸ್ಟ್ವರೆಗೂ ನೋಡಿರಿ, ಎಂಜಾಯ್ ಮಾಡಿರಿ. ಮತ್ತು ನಿಮಗೆ ಒಂದು ಸ್ವಲ್ಪ ಕೂಡ ವಿಡಿಯೋ ನಿಮಗೆ ಚಲೋ ಅನಿಸಿತ್ತಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಸೊ ಹಾಗಾಗಿ ವಿಡಿಯೋ ಫುಲ್ ನೋಡಿರಿ. ಇನ್ನೂ ಅಂದ್ರೆ ಇವತ್ತು ಬಂದು ಸಂಡೇ. ಆ್ಯಕ್ಚುಲಿ ಈ ವ್ಲಾಗ್ನ ಯಾವಾಗ ಅಪ್ಲೋಡ್ ಮಾಡ್ತೀನಿ ಖರೇನೂ ನನಗೆ ಗೊತ್ತಿಲ್ಲ. ಬಿಕಾಸ್ ನಮ್ಮ ಮನೆಯವ್ರು ಕೂಡ ಫುಲ್ ಬ್ಯುಸಿ ಅದಾರು, ನಾನು ಕೂಡ ಬ್ಯುಸಿ ಅದೀನಿ. ಬಿಕಾಸ್ ನಮ್ಮ ಸಾನ್ವಿನ್ ಟ್ರಿಪ್ ಆಗಿರ್ಬೋದು, ಇವಾಗೆಲ್ಲ ವಿಡಿಯೋಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಆಮೇಲೆ ಶಾಪಿಂಗ್ ಆಗಿರ್ಬೋದು, ಎಲ್ಲನೂ ಸ್ವಲ್ಪ ನಮ್ದು ಹೆಕ್ಟಿಕ್ ಶೆಡ್ಯೂಲ್ ನಡೆದೈತಿ. ಹಾಗಾಗಿ 1 ವೀಕ್ನ ಯಾವುದೂ ವಿಡಿಯೋಸ್ ಹಾಕಿಲ್ಲ. ಈ ವಿಡಿಯೋ ಕೂಡ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಫಾಸ್ಟ್ ಮಾತಾಡತ್ತೀನಿ ರೀ, ಬಿಕಾಸ್ ನನಗೆ ಪಟ ಎಲ್ಲ ಕೆಲಸ ಮುಗಿಸಿ ಹಾಲು ಇಟ್ಟನ್ರಿ ಒಳಗೆ, ಅದಕ್ಕೆ ಹಾಲು ನೋಡತ್ತೀನಿ. ಎಲ್ಲ ಕೆಲಸ ಮುಗಿಸಿ ನ್ಯೂಜಿಲ್ಯಾಂಡ್ ಮತ್ತು ಇಂಡಿಯಾ ಮ್ಯಾಚ್ ನೋಡೋಕಿದ್ದೀನಿ ರೀ. ಹಾಗಾಗಿ ಎಲ್ಲ ಪಟ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿನಿ. ಸೊ ಚಲೋ, ಲೆಟ್ಸ್ ಗೋ. ಇವಾಗ ಆ್ಯಕ್ಚುಲಿ ನಂಗೆ ನಮ್ದು ಇಂಡಿಯಾದ ಬ್ಯಾಟಿಂಗ್ ನೋಡೋಕೆ ಭಾಳ ಇರ್ತೈತಿ. ಸೊ ಹಾಗಾಗಿ ನಾವು ಮನೆಯವರ ಮೊಬೈಲ್ ಮ್ಯಾಗ ನೋಡಾತಿದ್ರು ಇಲ್ಲಿವರೆಗೂ. ನಾ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡೀನಿ. ಇವಾಗ ನಾನು ಮ್ಯಾಚ್ ಕೂಡ ಎಂಜಾಯ್ ಮಾಡ್ತೀನಿ. ನೀವು ಕೂಡ ಎಲ್ಲರೂ ನೋಡಾತೀರಿ ಅಂತ ಅನ್ಕೋತೀನಿ. ಹೋಪ್ಸ್ ನಮ್ಮ ಇಂಡಿಯಾನ ಗೆಲ್ತೈತಿ, ನಮ್ಮ ಇಂಡಿಯಾನ ಗೆಲ್ಲಬೇಕು, ಇಂಡಿಯಾನ ಗೆಲ್ತೈತಿ ಅನ್ನೋದು ಆಸೆ ಐತಿ. ಸೊ ಇಟ್ಸ್ ಓಕೆ, ನೋಡೋಣ ಹೆಂಗೆ ಆಗ್ತದ್ರಿ. ಸೊ ನೀವು ಕೂಡ ಬ್ಲಾಗ್ನ ಕಡಿವರೆಗೂ ನೋಡ್ರಿ, ಎಂಜಾಯ್ ಮಾಡಿರಿ. ಓಕೆ. ಸೊ ಗೈಸ್, ನಾವಾಗಲೇ ಹೇಳಿದಿಲ್ಲ ನಿಮಗೆ ಸಂಡೇ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ. ಸೊ ಆ್ಯಕ್ಚುಲಿ ಪ್ರತಿ ಸಂಡೇನೂ ನಾ ಏನಾದರೂ ಸ್ಪೆಷಲ್ ಮಾಡಿರ್ತೀನಿ. ದೋಸೆ ಆಗಲ್ರಿ, ಪಫಡ್ ಆಗಲ್ರಿ, ಥಾಲಿಪಟ್ಟಿ ಆಗಲಿ, ಏನಾದರೂ ಒಂಥರ ಸಂಡೇ ಮಾಡಿರ್ತೀನಿ. ಸೊ ಇವತ್ತಿಂದ ನಂದು ಸಂಡೇ ರುಟೀನ್ನ ನಿಮ್ಮ ಜೊತೆನ ಶೇರ್ ಮಾಡ್ಕೋತೀನಿ. ಒಂದು 50 to 60% ಪ್ರತಿ ಸಂಡೇನೂ ಇದೇ ಥರ ಇರ್ತೈತಿ. ಒಂದು 40% ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಇರ್ತಾವಂತನ ಹೇಳ್ಬೋದು. ಬಿಕಾಸ್ ಪ್ರತಿ ಸಂಡೇ ಹಿಂಗನ ಆಗ್ತೈತಿ ಅಂತ ಹೇಳಕ್ ಬರಂಗಿಲ್ಲ. ಬಟ್ 60% ಅಂತೂ ಹಿಂಗ ಇರ್ತೈತ್ರಿ. ಬಟ್ 40% ಈ ತರಾನೇ ಇರ್ತೈತಿ ಅಂತ ಹೇಳಕ್ ಬರಂಗಿಲ್ಲ. ದೋಸೆ ಮಾಡತ್ತಿದ್ದರಿ. ದೋಸೆ, ಬಟಾಟಿ ಪಲ್ಯ, ಚಟ್ನಿ ಎಲ್ಲ ಕೂಡ ರೆಡಿ ಮಾಡಿದ್ದೆ. ಆ್ಯಕ್ಚುಲಿ ದೋಸೆ ಬ್ಯಾಟ್ರ್ ಅಂತೂ ಭಾಳ ಮಸ್ತ್ ಆಗಿತ್ರಿ. ಆ್ಯಕ್ಚುಲಿ ಹೆಂಗಂದ್ರೆ ಇದು ನೈಟ್ ವಾಯ್ಸ್ ಓವರ್ ಕೊಡತ್ತೀನಿ. ಹಾಗಾಗಿ ಒಂದು ಸ್ವಲ್ಪ ನಿದ್ದೆ ಬಂದಾಗತನ ಆಗತೈತಿ. ಬಟ್ ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೋತೀರಂತನ ಅನ್ಕೋತೀನಿ. ಇಲ್ಲಿ ನೋಡ್ರಿ, ದೋಸೆ, ಬಟಾಟಿ ಪಲ್ಯ, ಚಟ್ನಿ ಎಲ್ಲ ಕೂಡ ರೆಡಿ ಆಗೈತಿ. ಆಲ್ಮೋಸ್ಟ್ ನಾ ಒಂದು ವಿಚಾರ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ. ಏನಪ್ಪಾ ಅಂದ್ರ ನಮ್ದು ಹೆಲ್ತ್ ಬಗ್ಗೆ. ಇವಾಗ ನೀವು ಎಷ್ಟು ಹೆಲ್ದಿ ತಿಂದ್ರು ಅದು ಹೆಲ್ದಿ ಇರ್ತತೋ ಇಲ್ಲೋ ಅದು ನಮ್ಗ ಗೊತ್ತಿರಂಗಿಲ್ಲ. ಸೊ ಹಂಗಾಗಿ ಆದಷ್ಟು ನಮ್ ಹೆಲ್ತ್ ಕಡೆ ನಾವು ಬಹಳನ ಗಮನ ಕೊಡ್ಬೇಕು. ನಮ್ ಹೆಲ್ತ್ ಕಡೆ ನಾವು ಬಹಳ ಕೇರ್ ತಗೋಬೇಕು. ಬಿಕಾಸ್ ನಾವ್ ಎಷ್ಟು ಹೆಲ್ದಿ ಅದೀವಂದ್ರೂ ನಮ್ದು ನಮ್ ಒಳಗ್ ನಮ್ ಹೆಲ್ತ್ ಬಾಡಿ ಒಳಗ್ ಏನ್ ಆಗ್ತಿರ್ತದೋ ನಮ್ಗ ಗೊತ್ತಿರಂಗಿಲ್ಲ. ಸೊ ಹಂಗಾಗಿ ಹೆಲ್ತ್ ಬಗ್ಗೆ ಬಹಳ ಕೇರ್ ತಗೋಬೇಕ್ರಿ. ನಮಗಾಗಿ 1 hour ಆಗ್ಲಿ, 15 to 20 minutes ಆಗ್ಲಿ ನಮಗಾಗಿ ಒಂದು ಆರಾಮ್ಸೆ ಕೂತು ಯೋಗ, ಪ್ರಾಣಾಯಾಮ, ನಮಗೇನ್ ವಾಕಿಂಗ್ ಆಗ್ಲಿ, ನಮ್ಮ ಏನ್ ಸಫಿಶಿಯಂಟ್ ಐತಿ, ನಮಗೇನ್ ಕಂಫರ್ಟೇಬಲ್ ಐತಿ ಆ ತರ ನಾವು
ಅದನ್ನ ಮಾಡಬೇಕು. ಸೊ ಕೆಲವೊಬ್ರು ಹೆಂಗಂತಾರಂದ್ರೆ ನಾನು ಮನಿಯೊಳಗ ಫುಲ್ ಸಂಚಾನ ಕೆಲಸ ಮಾಡ್ತೀನಿ, ನಂದು ಆರಾಮ್ಸೆ ಯೋಗ, ನಂದು ವಾಕಿಂಗ್ ಎಲ್ಲ ನನ್ನ ಬಾಡಿಗೆ ಒಂದ್ ಸ್ವಲ್ಪ ಕೆಲಸ ಆಗೈತಂದ್ರೆ ನಂಗೆ ಆರಾಮ್ಸೆ ಯೋಗ ವಾಕಿಂಗ್ ಮಾಡೋದೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೋ. ಬಟ್ ದಿಸ್ ಈಸ್ ವೆರಿ ರಾಂಗ್. ಆ ಅದ ಪೂರ್ತಿ ರಾಂಗ್ ರೀ. ಆಕ್ಚುಲಿ ನೀವು ಮನೆಯೊಳಗೆ ಕೆಲಸ ಮಾಡ್ತೀವಿ ನಾವು ಹೆಣ್ಮಕ್ಳು ಅಂದ್ರ ಅದ್ ನಮ್ದ ಬಾಡಿಗ ಒಂಥರ ಯೋಗ ಪ್ರಾಣಾಯಾಮ ಈ ತರ ಏನೋ ಆಗತ್ತದಂತ ಅಲ್ಲ. ಅದು ಆಕ್ಚುಲಿ ನಮ್ ಬಾಡಿ ಪೇನ್ ಮಾಡ್ತದ ಅದ್ ಕೆಲ್ಸ. ಅಂದ್ರ ಆ ನಮ್ ಮನಿ ಕೆಲಸ ಮಾಡೋದ್ರಿಂದ ನಮಗೂ ಏನಂದ್ರ ಮೊಣಕಾಲ್ ನೋವು ಆಗ್ಲಿ, ಆಮೇಲೆ ಒಂಥರ ಬಾಡಿ ಪೇನ್ ಆಗ್ಲ್ರಿ, ಕೈ ನೋವು ಆಗ್ಲಿ, ಇದ ಭುಜ ನೋವು ಆಗ್ಲಿ, ಇವೆಲ್ಲ ಇದರಿಂದನ ಬರುವ ಇದ ಮೇನ್ ಕಾರಣ. ಬಿಕಾಸ್ ನಾವು ಫುಲ್ ಹೆಕ್ಟಿಕ್ ಅವು ಕೆಲಸ ಮಾಡ್ತೀವಿ. ಸೊ ಹಂಗಾಗಿ ಫುಲ್ ಡೇ ಹೆಕ್ಟಿಕ್ ನ ಇಟ್ಕೊಂಡ್ ಬಿಡ್ತೀವಿ ನಾವು. ಆ ಕೆಲ್ಸ, ಈ ಕೆಲ್ಸ, ಮನೆ ಕ್ಲೀನಿಂಗ್ ಇದೆಲ್ಲ. ಆಕ್ಚುಲಿ ಇದೆಲ್ಲ ಮಾಡುವಾಗ ನೀವು ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ, ನಮ್ದು ಯಾವ್ದ್ರೆ ಒಂದ್ ಬಾಡಿ ಸ್ಟ್ರೆಚ್ ಆಕೈತೆ ನಾವಾಗ. ಅಂದ್ರೆ ಆಲ್ಮೋಸ್ಟ್ ನಮ್ದು ಕೈ ಕೂಡ ಹಿಂಗ್ ಸ್ಟ್ರೆಚ್ ಆಗಂಗಿಲ್ಲ, ಆ ತರ ನಾವು ವರ್ಕ್ ಮಾಡ್ತಿರ್ತೀವಿ. ಸೊ ಹಂಗಾಗಿ ಲೈಫ್ ಒಳಗ ಒಂದು ಅರ್ಧ ತಾಸು, ಒಂದ್ 30 ಮಿನಿಟ್ಸ್ ಆಗಿ ಯೋಗ ಆಮೇಲೆ ಹೆಲ್ತ್ ಕಾಪಾಡ್ಕೋರಿ ಅಂತಾನೆ ಹೇಳ್ತೀನಿ. ಯೋಗ ಪ್ರಾಣಾಯಾಮ ಮಾಡಿ. ಸೊ ಉಳ್ಕಿದೆಲ್ಲ ದೇವ್ರಿಗೆ ಬಿಟ್ಟಿದ್ದ. ಆಮೇಲೆ ಇನ್ನೊಂದು ವಿಚಾರ ಶೇರ್ ಮಾಡ್ತೀನಿ. ನಾ ಹಂಗ ಮೊನ್ನೆ ಪಾಡ್ಕಾಸ್ಟ್ ನೋಡಾತಿದ್ದೆ. ನೀವು ಅನ್ಬೋದು ಮಿಕ್ಸರ್ ಯಾಕೆ ಶರ್ಟ್ ಹಾಕತ್ತೀರಿ ನೀವು ಅಂತ. ಖರೇನ ನೀವು ಕೂಡ ಮಿಕ್ಸರ್ ಗ್ರೈಂಡರ್ ಏನೈತ್ ನೋಡ್ರಿ, ಕಾಟನ್ ದಿಂದ ಕ್ಲೀನ್ ಮಾಡ್ಕೊರಿ. ಇಷ್ಟು ಕ್ಲೀನ್ ಆಗ್ತತ್ಲ ಪೂರ್ತಿ ಮಿಕ್ಸರ್, ಅಷ್ಟು ಕ್ಲೀನ್ ಆಗ್ತದ್ರಿ. ನಾ ಪ್ರತಿ ಸಂಡೇನು ಈ ತರ ಶರ್ಟ್ ಚೇಂಜ್ ಮಾಡಿ, ಆಕ್ಚುಲಿ ಶರ್ಟ್ ಹಾಕುದ್ ರೀಸನ್ ಏನಪ್ಪಾ ಅಂದ್ರ ಮನಿ ನಮ್ಮ ಏನ ಕಿಚನ್ ಐತ್ ನೋಡ್ರಿ, ಕಿಚನ್ ವಿಂಡೋ ಒಳಗಿನ ಒಂದ್ ಸ್ವಲ್ಪ ಧೂಳ ಈ ತರ ಎಲ್ಲ ಡಸ್ಟ್ ಬರ್ತೈತಿ ಒಳಗ. ಹಂಗಾಗಿ ಅದ್ರಾಗ ನಮ್ಮ ಮನೆಯವ್ರ ಇದು ಮನ್ ಹೊಸ ಮಿಕ್ಸರ್ ತಗೊಂಡ್ ಬಂದಾರು. ಬಾಷ್ ಕಂಪನಿ ಐತಿ ಮಿಕ್ಸರ್, ಅಂತೂ ಬಹಳ ಮಸ್ತ್ ಐತಿ. ಬ್ಲಾಕ್ ಕಲರ್ ಇರೋದ್ರದಿಂದ ಒಂದ್ ಸ್ವಲ್ಪ ಕೂಡ ಡಸ್ಟ್ ಕೂತ್ ಅದ್ರ ಮ್ಯಾಗ್ ಬಂದ್ ಕೂತಿತ್ತಂದ್ರ ಫುಲ್ ಒಂಥರ ಎದ್ ಹೊಡಿತೈತ್ರಿ. ಹಂಗಾಗಿ ಅದಕ್ಕೊಂದ್ ಶರ್ಟ್ ಹಾಕಿನಿ. ಅಂದ್ರ ಒಂಥರ ನೋಡೋರ್ಗು ಮಜಾ ಅನಸ್ತೈತ್ರಿ ಅದ. ಇದೇನಪ್ಪಾ ಅಂತ ಹಿಂಗೂ ಕೇಳ್ತಾರ ಯಾರ್ಯಾರ ಮನೆಗ್ ಬಂದ್ರ. ಸೊ ಹಂಗಾಗಿ ಅದಕ್ಕೊಂದ ನಮ್ ಹರ್ಷುನ್ ಶರ್ಟ್ ಹಾಕಿನಿ. ಇಟ್ಸ್ ಓಕೆ. ನೀವು ಕೂಡ ಒಂದ್ಸಲ ಇದು ಒಂದ್ ಕ್ಲೀನಿಂಗ್ ಟಿಪ್ಸ್ ಅಂತಾನೆ ಹೇಳ್ಬೋದು. ನೀವು ಮಿಕ್ಸ್ ಕಾಯಿ ತೆಗಿ, ಚೇರ್ ಇಡ್ತೀನಿ ಸರಿ. ನೀ ತಕೊಂಡೇನು ಹೋಗ್ರ? ಆಯ್ತು ನಡೀರಿ. ಇನ್ನೊಂದಿಟ್ಟು ತಲೆಗೆ ಎಣ್ಣೆ ಸ್ನಾನ ಹಚ್ತೀನಿ. ಆಯ್ತಾ. ಸೊ ಗೈಸ್, ಆಕ್ಚುಲಿ ಪ್ರತಿ ಸಂಡೇ ಇದ್ ಬಂದ್ ಕೆಲ್ಸಾನ ಅಂತಾನೆ ಹೇಳ್ಬೋದ್ರಿ. ನಮ್ಮ ಮನೆಯವರ ಇಬ್ರು ಮಕ್ಕಳದು ನೈಲ್ಸ್ ಕಟ್ ಮಾಡೋದು, ಮತ್ತು ನಾನು ಇಬ್ರಿಗೂ ಫುಲ್ ಆಯಿಲ್ ಮಸಾಜ್ ಮಾಡೋದು. ಬಿಕಾಸ್ ಹೆಂಗ್ ಆಕೈತ್ರಿ ಅಂದ್ರ ಆಕ್ಚುಲಿ ವೀಕ್ ಒಳಗೆ 2 ಸಲ ಮಾಡ್ಕೋಬೇಕಂತ ಅನ್ಕೊಂಡಿರ್ತೀನಿ. ಒಂದೊಂದ್ ವೀಕ್ ಒಳಗ 2 ಸಲ ಆಗಿರ್ತೈತ್ರಿ, ಒಂದೊಂದ್ ವೀಕ್ ಒಳಗ ಒಂದ ಸಲನ ಆಗಿರ್ತೈತಿ. ಸ್ಕೂಲ್ ಒಂದೊಂದ್ಸಲ ಮಕ್ಳು ಜಲ್ದಿ ಎದ್ದಿರ್ತಾವ್ರಿ, ಹಂಗಾಗಿ ಒಂದ್ಸಲ ಮಾಡಿರ್ತೀನಿ ಆಯಿಲ್ ಮಸಾಜ್. ಬಟ್ ಸಂಡೇ ಅಂತೂ ಫುಲ್ ಆಯಿಲ್ ಮಸಾಜ್ ಮಾಡಿ 1.5 hour ಅದೆಲ್ಲ ಸೋಕ್ ಮಾಡಾಕ್ ಇಟ್ಟು ಹಿಟ್ ಹಚ್ಚಿ ಮಸ್ತ್ ನಾ ಅವ್ರಿಗೆ ಶಾಖ ಹಾಕಿರ್ತೀನಿ. ಹಿಂಗ್ ಮಾಡೋದ್ರಿಂದ ಹೆಂಗ್ ಆಕೈತ್ರಿ ಅಂದ್ರ ಒಂದ್ ಸ್ವಲ್ಪ ಬಾಡಿ ಕೂಡ ಏನಾದ್ರು ಮಕ್ಳಿಗೆ ಪೇನ್ ಆಗ್ತಿರ್ತತಿ. ಆಮೇಲೆ ಒಂದ್ ಸ್ವಲ್ಪ ಈ ತರ ಬಾಡಿ ಮಸಾಜ್ ಮಾಡಿ ಒಂದ್ ಸ್ವಲ್ಪ ನೀರ್ ಹಾಕಿರ ಅವ್ರಿಗೂ ಕೂಡ ಹಗರ್ ಆಗ್ತತ್ರಿ ಬಾಡಿನ. ಪ್ಲಸ್ ಯಾವ್ದು ಜಾಸ್ತಿ ಸ್ಕಿನ್ ಪ್ರಾಬ್ಲಮ್ಸ್ ಬರಂಗಿಲ್ಲ ಅಂತ ಈ ತರ ಎಲ್ಲ ಹೇಳ್ತಾರು. ಹಂಗಾಗಿ ನಾನು ಪ್ರತಿ ಸಂಡೇ ಈ ತರ ನಾನು ಆಯಿಲ್ ಮಸಾಜ್ ಮಾಡೇ ಮಾಡ್ತೀನಿ. ನೀವು ಕೂಡ ನಿಮ್ ಮಕ್ಳಿಗೆ ಯಾರು ಮಾಡಾತಿಲ್ಲ ಅಂದ್ರ ಅದೊಂದ್ ನೀವು ಏನಪ್ಪಾ ಅಂದ್ರ ಅಡಿಕ್ಟ್ ಮಾಡ್ಕೊಂಡ್ಬಿಡ್ರಿ ನಮ್ ಬಾಡಿಗ. ನಾವು ಪ್ರತಿ ಸಂಡೇ ನಮ್ ಮಕ್ಳಿಗ ಮಾಡ್ಲೇಬೇಕು ಅಂತ ಈ ತರ ಒಂದ್ ಅಡಿಕ್ಟ್ ಮಾಡ್ಕೋರಿ. ನಾ ಹರ್ಷುಗಾಗ್ಲಿ ಸಾನುಗಾಗ್ಲಿ ಇಬ್ರಿಗೂನು ಈ ತರ ಬಾಡಿಗೆ ಆಯಿಲ್ ಮಸಾಜ್ ಮಾಡೇ ಮಾಡ್ತೀನಿ. ಮತ್ತೆ ಇನ್ನೊಬ್ರು ಯಾರು ನನಗ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿದ್ರಿ, ನಿಮ್ ಸಾನ್ವಿನು ಹೇರ್ಸ್ ಎಷ್ಟ್ ಮಸ್ತ್ ಅದಾವ್ರಿ, ಫುಲ್ ಸಿಲ್ಕಿ ಸಿಲ್ಕಿ ಅನಸ್ತಾವು, ನೀವು ಯಾವಾಗಕಿ ಹೇರ್ ವಾಶ್ ಮಾಡ್ತೀರಿ, ಅದ್ ಏನ್ ಮಾಡ್ತೀರಿ, ಏನ್ ಹಚ್ತೀರಿ ಅಕ್ಕಿಗಂತ. ಏನು ಇಲ್ರಿ, ಆಕ್ಚುಲಿ ನಾವೊಂದು ಕೋಕೋ ನರೀಶ್ ಅಂತ ಒಂದು ಆಯಿಲ್ ಬರ್ತದ್ರಿ, ಕೋಕೋನಟ್ ಆಯಿಲ್, ಅದು ಯೂಸ್ ಮಾಡ್ತೀನಿ. ಆಕ್ಚುಲಿ ಅದು Hello friends,
My name is ಎಲ್ಲರಿಗೂ Sanvi. ಗೊತ್ತು ನಿನ್ನ ಹೆಸರು ಸಾನ್ವಿ, ಮುಂದಿನ ಹೇಳಿ. Hello friends, my name is Sanvi. I have new text Mother. I'm going tomorrow Mother. After I enjoyed that, then my mom, then my no, then my daddy, then my nanny, then my mama, then my Jil mama. After Atya, my nanny, my And nanny. after you will go, After we will go nice family. ಅಲ್ಲಿ ಹೇಳ. Then I'm going to sun. Then I'm going to family. ಸುಮ್ಮನೆ. 2 days there only me Mudod. Tomorrow I'm going to Mudod. Tomorrow I'm going ಸಾನ್ವಿಗೆ to ಹೇಳೋದು. Aju Mama, Auva, Jamie, Anu Mama. Every family is there. You have to tell thank you. Bye. Mummy, our family ಎಷ್ಟು ದಿನ ಇರೋದೈತ? 1 month. 1 month ಇರೋದೈತ? ಇಷ್ಟ ಕೂಡ ಇಷ್ಟ. ಬಾಳ್ ದಿನ ಇರೋದೈತ. ಕೆಳಗಲ್ಲಿ ಎಲ್ಲ ಕಡೆ ಎಣ್ಣೆ ಬಾಳ್ ಹಚ್ಚಿದ್ದಾರೆ. ದಿನ ಇರೋದೈತ. ಹಾ, ಹುಡುಕ. ಅಲ್ಲಿ ಹೇಳಿ. ಅದು ಆ ಕಡೆ ಬರ, ಜುಟ್ಟಿ ತಲೆಗೆ ಎಣ್ಣೆ ಹೇಳಿ. ಹರ್ಷ ಒಳಗೆ ತಡಿ ನಾನು ಹೋಗ್ತೀನಿ. ನೀರು ಬರ್ತೀನಿ. ಸುಮಿರೋ ಹಿಟ್ಟ ನೀ ಆ ಕಡೆ ಕಡೆ ಎಗರ್ಬೇಡ, ನಮ್ಗೆ ಹಚ್ಚ ಬರಂಗಿಲ್ಲ ಮತ್ತೆ ಎಣ್ಣೆ. ಕೆಳಗೆ ಬಗ್. ಕೊಡ್ತಿರ್ತೀರಿ ಮ್ಯಾಗ ನೋಡ. ಈ ಕಡೆ ಹೊಳೆ. ಅವ್ ಹೆಂಗ್ ಕೂತಿ ನೋಡಿದ್ರೆ ಹರ್ಷ ಎಣ್ಣೆ ಹಚ್ಚು ಮುಂದೆ. ಹಿಂಗೆ ಎಣ್ಣೆ ಐತಿ. ಎಲ್ಲಿ ಕಾಣತ್ತಿ? ವಾಟಿ. ಅಲ್ಲೇ ಅಲ್ಲೇ ಇಲ್ಲೇ ಕೊಡು. ಬ್ರೇಸ್ಲೆಟ್ ತೆಗಿ. ಏನೇನೀಗ ಸುಮ್ ಕೂಡ್ರಂದ್ರೆ ಸುಮ್ ಕೂಡ್ಬೇಕು. ಬಂದ್ ಮಾಡೋದು ಬಿಡಿ.
ಸೊ ಗೈಸ್ ನಾ ಆವಾಗಲೇ ಹೇಳತ್ತಿದ್ದಿರಲ್ಲ ಕೋಕೋ ನರಿಶ್ ಆಯಿಲ್ ಅಂತ ಅದು ಆಲ್ಮೋಸ್ಟ್ ಸ್ಟೋರ್ ಒಳಗೆ ಸಿಗ್ತೈತೋ ಇಲ್ಲೋ ನನಗೆ ಪ್ರಾಪರಾಗಿ ಗೊತ್ತಿಲ್ಲ ಬಟ್ ಮಾತ್ರ ಡಿಮಾರ್ಟ್ ಒಳಗಂತೂ ಸಿಕ್ಕೇ ಸಿಗ್ತೈತಿ ಆಮೇಲೆ ಈ ಥರ ಸಂಡೇ ನಾನು ಎಕ್ಸ್ಟ್ರಾ ಕೆಲಸನ ಮಾಡ್ಕೋತೀನಿ ಏನಪ್ಪ ಫ್ರಿಜ್ ಒಳಗೆ ಕೆನೆ ಇದ್ರೆ ಬೆಣ್ಣೆ ತೆಗೆಯೋದಿರಲಿ ಆಮೇಲೆ ಫ್ರಿಜ್ ಕ್ಲೀನಿಂಗ್ ಇರಲಿ ಏನಾದರೂ ನಾನು ಈ ಥರ ಎಕ್ಸ್ಟ್ರಾ ಕೆಲಸನ ಮಾಡ್ಕೋತೀನಿ ಇವಾಗ ಆ್ಯಕ್ಚುಲಿ ನಾವು ಕೆಲವೊಂದು ದಿವಸ ಒಳಗೆ ಸಾನ್ವಿಗೆ ಸಮ್ಮರ್ ಹಾಲಿಡೇಸ್ ಕೂಡ ಸ್ಟಾರ್ಟ್ ಆಗ್ತಾವ್ರಿ ಹಾಗಾಗಿ ನಾವು ಊರಿಗೆ ಕೂಡ ಹೋಗಬೇಕು ಹಾಗಾಗಿ ಎಲ್ಲನೂ ವೇಸ್ಟ್ ಆಗೋದು ಬೇಡ ಅಂತ ಫಸ್ಟ್ ಬೆಣ್ಣೆನ ತಗೊಂಡಿಟ್ಕೊಂಡೀನಿ ನೀವು ಯಾವ್ದು ಹಾಲು ತೊಗೋತೀರಿ ಅಂತ ಕೇಳ್ಬೋದು ನೀವು ನಾವು ಕಂಟ್ರಿ ಡಿಲೈಟ್ದು ಹಾಲು ತೊಗೋತೀವಿ ಸೊ ಹಾಗಾಗಿ ಕರೆನ ಯಾರು ನೀವು ತೊಗೋತಿಲ್ಲ ಅವ್ರು ಕರೆನ ತಗೋರಿ ಬಿಕಾಸ್ ಅದ್ರ ಕೆನೆ ಆಗಲಿ ಇಷ್ಟು ಮಸ್ತ್ ಬರ್ತೈತಿ ಮತ್ತು ಹಾಲು ಚಲೋ ಇರ್ತಾವ್ರಿ ಒಂಥರ ಗಟ್ಟಿರ್ತಾವೆ ಹಾಲು ಇದು ಮೇ ಬಿ ನನ್ನ 15 ಡೇಸ್ದು ಬೆಣ್ಣೆ ಇರ್ಬೇಕು ರೀ 15 ಡೇಸ್ ಒಳಗೆ ಒಂದ್ಸಲ ತೆಗಿತೀನಿ ರೀ ನಾನು ಈ ಕಂಟ್ರಿ ಡಿಲೈಟ್ದು ಖರೇನ ಹಾಲು ಭಾಳ ಚಲೋ ಅದಾವೆ ರೀ ಆ್ಯಕ್ಚುಲಿ ಏನು ಪ್ರಮೋಷನ್ ಅಂತ ಏನಿಲ್ಲ ನಾ ಏನು ಯೂಸ್ ಮಾಡ್ತೀನಿ ಸೊ ಅದು ಕೂಡ ನಿಮಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ಹೇಳತ್ತೀನಿ ಮತ್ತು ಬೇರೆ ಏನಿಲ್ಲ ರೀ ಬಿಕಾಸ್ ಹೋಮ್ ಮೇಡ್ ತುಪ್ಪ ಆಗಲಿ ಆಮೇಲೆ ನಿಮಗೆ ಬೆಣ್ಣೆ ಬೇಕಾಗಿತ್ತಂದ್ರೆ ಹೋಮ್ ಮೇಡನ್ನು ಸಿಗ್ತೈತಿ ಎಲ್ಲೂ ಹೋಗಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಕಂಟ್ರಿ ಡಿಲೈಟ್ದು ಹಾಲು ತೊಗೊಂಡ್ರೆ ಹಾಲು ತುಪ್ಪ ಕೆನೆ ಎಲ್ಲನೂ ಆಗ್ತೈತಿ ಆಮೇಲೆ ನಾವು ಭಾಳ ದಿನ ಆತೇನು ಶಾಪಿಂಗ್ ಮಾಡಿರಲಿಲ್ಲ ಈ ಸೆಕ್ಷನ್ ಶಾಪಿಂಗ್ ಸೊ ಹಾಗಾಗಿ ಹೊರಗಡೆ ಕರ್ಕೊಂಡು ಹೋಗಿದ್ರು ಇಲ್ಲೇ ಜೂಡಿಯೋ ಆಗಲಿ ವಿಶಾಲ್ ಮಾರ್ಟ್ ಆಗಲಿ ಹೋಗ್ಬೋದು Hey friends, my name is Asami. I saw nice, cutie soft bag. ಚಾಲು ಮಾಡ್ರಿ ಒಮ್ಮೆ ಇದೊಂದು ಕಪೂರ್ ಚಾಟ್ ಸೆಂಟರ್ KCB ಅಂತ ಐತಿ ಕರೆಕ್ಟ್ KCBನ ರೀ ಸೊ ಇಷ್ಟೊಂದು ವೆರೈಟೀಸ್ ಆರ್ಡರ್ ಮಾಡಿದ್ರಲ್ಲ ನಮ್ಮ ಮನೆಯವರ ಸಿಕ್ಕಾಪಟ್ಟಿ ವೆರೈಟೀಸ್ ಆರ್ಡರ್ ಮಾಡಿದ್ರು ಮತ್ತು ನನಗಂತೂ ಲಿಟ್ರಲಿ ವಿಡಿಯೋ ಮಾಡ್ಕೋಬೇಕು ಕೂಡ ಹಿಂಗೆ ಅನಿಸ್ತಿಲ್ಲಾಗಿತ್ತು ಯಾವಾಗ ನಾ ಒಂಥರ ತಿಂದೀನಿ ಬಿಕಾಸ್ ಹೊಟ್ಟೆ ಒಳಗೆ ಇಷ್ಟೊಂದು ಚಿವ್ ಆಗತ್ತಿತ್ತಲ್ಲ ಬಿಕಾಸ್ ಯಾವಾಗ ಒಂಥರ ಭಾಳ ಹಶು ಆಗಿತ್ತು ನನಗೆ ಆ ದಿನ ಬಿಕಾಸ್ ನಾನು ಲೇಟ್ ಮಾಡಿ ನಾಷ್ಟ ಮಾಡಿದ್ದೆ ದೋಸೆ ಲೇಟ್ ಮಾಡಿ ತಿಂದಿದ್ದೆ ಹಾಗಾಗಿ ಮಧ್ಯಾಹ್ನ ಏನೋ ಹಶು ಇರಲಿಲ್ಲ ಅವಾಗೇನೋ ನಾನು ತಿಂದಿರಲಿಲ್ಲ ಡಿರೆಕ್ಟ್ ನೈಟನ ನಮ್ಮ ಮನೆಯವ್ರು ನಡೀರಿ ಭಾಳ ದಿನ ಚಾಟ್ ತಿಂದಿಲ್ಲ ಅಂತ ನಾವು ಚಾಟ್ ಸೆಂಟರ್ಗೆ ಹೋಗಿದ್ವಿ ಸೊ ಖರೇನ ಮಸ್ತ್ ಐತ್ರಿ ಟೇಸ್ಟ್ ಇದು ಬಂದು ಬಳಗೇರಿ ರೋಡ್ ಐತ್ರಿ KCB ಕಪೂರ್ ಚಾಟ್ ಸೆಂಟರ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಯಾರು ಬ್ಯಾಂಗ್ಳೂರ್ ಒಳಗೆ ಅದಿರಿ ಅವ್ರ ಮತ್ತು ಇವರು ಬೇರೆ ಬೇರೆ ಕಡೆ ಬ್ರಾಂಚಸ್ ಕೂಡ ಅದಾವು ಸೊ ನೀವು ಸರ್ಚ್ ಮಾಡಿ ನೋಡಿ ಒಂದ್ಸಲ ವಿಸಿಟ್ ಮಾಡ್ರಿ ಅಂತಾನೆ ಹೇಳ್ತೀನಿ ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡತ್ತೀನಿ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೇಕ್ ಕೇರ್ ಬಾಯ್